ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಬಾಲು ಹಿಡ್ಕೊಂಡು ಎಲ್ಲ ಹೊಡಿತಾ ಇದ್ದಾರೆ. ಅವನು ಬಾಸೆ ಅವನಿಗೆ ಜನ ಬಿಟ್ಟು ಹೊಡಿಸ್ತಾ ಇರೋದು. ಸಾಯೋವರೆಗೂ ಹೊಡೀರಿ, ಅವನ್ನ ಸಾಯಿಸೇ ಬಿಡಿ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾನೆ. ಆದರೆ ಬಾಲ ಅಲ್ಲಿ ಮಾಡಿದ ತಪ್ಪೇನೂ ಇಲ್ಲ, ಏಕೆಂದರೆ ಅವ್ನು ಬಾಸ್ ಮಾಡ್ತಾ ಇರೋ ಕೇಡಿತನನ ಕಂಡಿಡ್ದಿದ್ದೆ ಅವನದು ದೊಡ್ಡ ತಪ್ಪು ಅನ್ನಂಗೆ ಬಾಲನ್ನ ಹಿಡ್ಕೊಂಡು ಅವ್ನ ಜನ ಬಿಟ್ಟು ಎಲ್ಲ ದುಡ್ಡು ಕೊಟ್ಟು ಹೊಡೆಸ್ತಾ ಇದ್ದಾನೆ. ಇದು ಯಾರಿಗೂ ಗೊತ್ತೇ ಆಗಿಲ್ಲ, ಪಾಪ ಅವ್ರ ಮನೇಲೇ ಇದ್ಕೊಂಡು ಆ ರೀತಿ ಮಾಡಿಸ್ತಾ ಇದ್ದಾನೆ. ಈ ಕಡೆ ಬಂದು ಕಾವೇರಿ ಇವತ್ತು ಲಾಸ್ಟ್ ಡೇ, ಅವಳಿಗೆ ಮೃಷ್ಟಾನ್ನ ಭೋಜನ ಊಟ ಎಲ್ಲ ಮಾಡಿಸಿ ಅವಳಿಗೆ ಹೊಸ ಸೀರೆ ಎಲ್ಲ ಉಡಿಸಿ, ಆಮೇಲೆ ಕರಿಮಣಿ ಸರ ಮಾಡಿಸ್ಕೊಬಂದು ಕೊಟ್ಟಿರ್ತಾನೆ ಚಿನ್ನದ್ದು ಅಣ್ಣ, ಅದನ್ನು ಹಾಕ್ಕೊಂಡು ಆಮೇಲೆ ಮಡ್ಲು ತುಂಬೋದು, ಅವಳಿಗೆ ಹೂ ಮುಡಿಸೋದು, ಅರಿಶಿನ ಕುಂಕುಮ ಇಡೋದು, ಬಳೆ ತೊಡಿಸೋದು ಎಲ್ಲ ಮಾಡಿ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಣ್ಣಂಗೆ ಸತ್ಯ, ಅವನಿಗೆ ತುಂಬ ದುಃಖ. ತಂಗಿ ಕಳಿಸ್ಬೇಕಲ್ಲ ಮತ್ತೆ ಜೈಲಿಗೆ, 1 ವಾರದ ಮಟ್ಟಿಗೆ ಬಂದು ಮತ್ತೆ ಹೋಗ್ಬೇಕಲ್ಲ ತಂಗಿ ಅಂತೇಳ್ಬಿಟ್ಟು. 10 ವರ್ಷ ಜೈಲಲ್ಲಿದ್ದಾಳೆ, ಯಾವ ರೀತಿಯೂ ಅವಳನ್ನು ಬಿಡ್ಸೋಕ್ಕಾಯ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಇವನು ದುಃಖ, ತುಂಬ ದುಃಖ. ರಾಣಿನ ಹೆಂಗೆ ಸಾಕೋದು, ಇವು ಮನೇಲಿ ಅವ್ರ ಅತ್ತೆ ಮತ್ತು ಹೆಂಡತಿ ಸರಿ ಇಲ್ಲ, ಈ ಸಿಚುವೇಷನಲ್ಲಿ ಹೆಂಗಪ್ಪ ನಾನು ಆ ಮಗುನ ಸಾಕಲಿ ಅನ್ನೋದೊಂದು ಚಿಂತೆ. ನಾನು ಆಚೆ ಹೋದಾಗ ಹುಡುಗಿಗೆ ಏನು ಮಾಡಿಬಿಡ್ತಾರೋ ಅಂತೇಳಿ. ಈ ಕಡೆ ನೋಡಿದ್ರೆ ಬಾಲನ್ನು ಹಿಡ್ಕೊಂಡು ಚೆನ್ನಾಗಿ ತದಕ್ತಾ ಇದ್ದಾರೆ. ಅವನಿಗೆ ಹೋಗೋ ಬರೋ ಜೀವ ಆಗಿದೆ, ಕೈಕಾಲು ಕಟ್ಟಿ ಹೊಡಿತಾ ಇದ್ದಾರೆ, ಸಖತ್ತು ಹೊಡೆದಾಕ್ತಿದ್ದಾರೆ. ಯಾಕೆ ಏನು ಅನ್ನೋದು ಗೊತ್ತಾಗಿಲ್ಲ. ಅವ್ನು ಮಾಡಿರೋ ತಪ್ಪೇನೂ ಇಲ್ಲ, ಆದ್ರೂ ಅವನನ್ನು ಹಿಡ್ಕೊಂಡು ಹೊಡಿತಿದ್ದಾರೆ ಅಂದರೆ ಕಾವೇರಿ ಗಂಡ ಅನ್ನೋದು ಗೊತ್ತಾಗಿದೆ ಅನಿಸುತ್ತೆ. ಅಲ್ಲಿ ಹೊಳೆ ಹತ್ರ ಸ್ನಾನ ಮಾಡುವಾಗ ಅವಳು ಕೈಕಾಲು ಮುಖ ತೊಳ್ಕೊಂಡು ನೀರು ಎರಚ್ಕೊಂಡು ಆಮೇಲೆ ಬರಬೇಕಾದ್ರೆ ಅವಳು ಬಿದ್ದಿದ್ದಾಳೆ ಅಂತ ಇವನು ಹೋಗಿ ಅವಳನ್ನ ಕಾಪಾಡ್ತಾನೆ. ಕಾಪಾಡಿ ರಾಣಿ ಅಲ್ಲಿ ಓಡಿ ಬಂದು ಅಮ್ಮ ಅಂತ ತಪ್ಕೊಂಡಾಗ, ಓ ರಾಣಿ ನನ್ನ ಮಗಳ, ಕಾವೇರಿ ನನ್ನ ಹೆಂಡತಿ ಆದರೆ ರಾಣಿ ನನ್ನ ಮಗಳು ಅಂತ ಇವನು ತಿಳ್ಕೊಂಡಿರ್ತಾನೆ ಬಾಲ. ಕಾವೇರಿಗೆ ಇಷ್ಟೊಂದು ನಿಮಿಷ ಕೊಡ್ತಾನಲ್ಲ ಇವನ್ನೇ ಬಿಡಬಾರ್ದು ಅನ್ನೋದು ಬಾಲನ ಇಂಟೆನ್ಷನ್ ಆಗಿರುತ್ತೆ. ಆದರೆ ಈ ವಿಷಯನ ಇವನು ಬೇರೆ ಕಡೆಯಿಂದ ತಿಳ್ಕೊಂಡು ಅವನಿಗೇ ಬಾಲಂಗೇ ಹಿಂಸೆ ಕೊಡ್ತಾನೆ. ಇವನು ಆ ಥರ ಮಾಡ್ತಿದ್ದಾನೆ. ತುಂಬಾ ರೌಡಿಜಮ್ ಮಾಡಿ ಬಾಲಿಗೆ ಹಿಂಸೆ ಕೊಟ್ಟು ಅವನನ್ನು ಸಾಯಿಸ್ಬಿಡಿ ಅಂತ ಫೋನಲ್ಲೆಲ್ಲ ಹೇಳೇ ಬಿಡ್ತಾನೆ. ಆಯಿತು ಬಸ್, ಸಾಯಿಸೇ ಬಿಡ್ತೀವಿ, ಉಳಿಸಲ್ಲ ಇವತ್ತು ಅಂತ ಹೇಳಿರ್ತಾರೆ. ಅಷ್ಟೊತ್ತಿಗೆ ಇವನ ತಂಗಿ ಅಲ್ಲಿಗೆ ಬರ್ತಾಳೆ. ತಂಗಿ ಬಂದಿಲ್ಲ ಅಂದರೆ ಸಾಯಿಸೇ ಬಿಡ್ತಿದ್ರು ಏನೋ. ತಂಗಿ ಬರಲಾಗಿ ಪಾಪ ಅವನ ಪ್ರಾಣ ಉಳ್ಕೊಳ್ಳುತ್ತೆ. ಇವನು ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಟಿರ್ತಾನೆ ಸಾಯಿಸ್ಬಿಡಿ ಅಂತ ಹೇಳ್ಬಿಟ್ಟು. ತಂಗಿ ಅಲ್ಲಿಗೆ ಎಂಟ್ರಿ ಆದ ತಕ್ಷಣವೇ ಬಾಸ್ ತಂಗಿ ಬಂದ್ಬಿಟ್ಟಿದ್ದಾರೆ ಬಾಸ್ ಅಂತ ಹೇಳಿದಾಗ, ಅವಳು ಯಾಕೋ ಅಲ್ಲಿ ಬಂದರು, ಅವಳು ಬಂದರೆ ಇನ್ನೂ ಸಾಯಿಸೋಕ್ಕಾಗಲ್ಲ ಕಣೋ, ಇನ್ನೇನು ಮಾಡೋಕ್ಕಾಗಲ್ಲ ಕಣೋ ಅಂತ ಏನು ಹರ್ಚ್ಕೋತಾನೆ ಕಿರ್ಚ್ಕೋತಾನೆ. ಆದರೆ ಇವಳು ಬಂದು ಇನ್ನೇನು ಚಾಕ್ ಹಾಕಬೇಕು ಅಷ್ಟೊತ್ತಿಗೆ ದೊಣ್ಣೆ ತಗೊಂಡು ಅದು ಹೊಡೆದು ಬಿಡ್ತಾಳೆ. ಚಾಕ್ ಕೆಳಗಡೆ ಬಿದ್ದೋಗುತ್ತೆ. ರೌಡಿಗಳೆಲ್ಲ ಆ ಕಡೆ ನೋಡ್ತಾರೆ. ಆಮೇಲೆ ಬಂದುಬಿಟ್ಟು ಬಾಲ ಅಂತೇಳ್ಬಿಟ್ಟು ಅವನನ್ನು ಇದು ಮಾಡ್ತಾಳೆ. ಆವಾಗ ಅವನು ಯಾರು ಅಂತಲೇ ಗೊತ್ತಿಲ್ಲ, ಅವನು ಫುಲ್ಲು ಸುಸ್ತಾಗೋಗಿರ್ತಾನೆ. ಅವಳು ಬಂದು ಬಿಡಿಸಿದ್ದು ಗೊತ್ತಿಲ್ಲ, ಅದೇನೂ ಗೊತ್ತಿಲ್ಲ. ಪಾಪ ಫುಲ್ಲು ಒದೆ ತಿಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ. ಇವಳು ಅವನನ್ನು ಬಿಡಿಸಿ ಮೋಸ್ಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅನಿಸುತ್ತೆ. ಆದರೆ ಈ ರೌಡಿಗಳೆಲ್ಲ ಜಾಗ ಖಾಲಿ ಮಾಡಿಬಿಡ್ತಾರೆ. ಅವ್ರ ಮುಖ ನೋಡ್ತಾಳಷ್ಟೇ. ಮುಖ ನೋಡಿದ ತಕ್ಷಣ ಒಬ್ಬೊಬ್ಬರಾಗೆಲ್ಲ ಜಾಗ ಖಾಲಿ ಮಾಡಿ, ಹಿಂಗೆ ಬಂದು ನಾವು ಇವತ್ತು ಮುಗಿಸೇ ಬಿಡ್ತಿದ್ದು ಬಾಸ್, ಆದರೆ ಬಂದು ನಿಮ್ಮ ತಂಗಿ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾನೆ. ಹೌದಾ, ಅವಳು ಯಾಕೋ ಬಂದು ಅಲ್ಲಿಗೆ, ಅವಳು ಹೆಂಗೋ ಗೊತ್ತಾಯಿತು ಅಂತ ಇವನು ತಲೆ ಕೆಡ್ಸ್ಕೊತಾನೆ. ಇನ್ನು ನನ್ನನ್ನು ಸುಮ್ಮನೆ ಬಿಡೋಲ್ಲ ಕಣೋ, ಕ್ವಶ್ಚನ್ ಮಾಡ್ತಾಳೆ ನನಗೆ, ಇಲ್ಲ ಬೈತಾಳೆ, ಹಂಗೆ ಹಿಂಗೆ ಯಾರು ಹಿಂಗೆ ಮಾಡಿರೋದು ಅಂತ ಕಂಡಿಡ್ದು ಚೆನ್ನಾಗಿ ಉಗಿತಾಳೆ ಅಂತೆಲ್ಲ ಹೇಳ್ತಾನೆ. ಹೌದಾ ಬಾಸ್, ಈ ಥರ ಬಂದು ಬಾಲ ಅಂಥೇಳಿ ಅವನ್ನ ಇದು ಮಾಡ್ತಾಯಿದ್ರು, ನಾವು ಓಡಿ ಬಂದುಬಿಟ್ಟು ಬಾಸ್ ಅಂತ ಹೇಳ್ತಾರೆ. ಆಗ ಇವಳು ಅವನನ್ನು ಎಲ್ಲ ಕಟ್ಟೆಲ್ಲ ಬಿಚ್ಚಿ ಎಲ್ಲ ಇದು ಮಾಡಿ ಬಾಲ ಅಂತೇಳಿ ಪಾಪ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾವಳೆ. ಅವನಿಗೆ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗಿ ಅಷ್ಟು ಚೆನ್ನಾಗಿ ತದಕ್ಬಿಟ್ಟಿದ್ದಾರೆ. ಒದೆ ಅಂದರೆ ಅಷ್ಟು ಸಖತ್ ಒದೆ ಕೊಟ್ಬಿಟ್ಟಿದ್ದಾರೆ. ಪಾಪ ಅವನಿಗೆ ಕೇಳೋಕ್ಕೆ ಆಗಲ್ಲ, ಆ ಥರ ಕೊಟ್ಬಿಟ್ಟಿದ್ದಾರೆ. ಅವನಂತೂ ತುಂಬ ಚಿಂತೆ
ಈ ಕಡೆ ಹೆಂಡ್ತಿ ಜೈಲಿಗೆ ಹೋಗ್ತಿದ್ದಾಳೆ, ಮಗಳು ಒಂದು ಕಡೆ, ಇವನಿಗೆ ಒದೆ ಬಿದ್ದಿದೆ, ಈ ರೀತಿ ಆಗಿದೆ ನೋಡಿ. ಒಂದು ಸಂಸಾರದಲ್ಲಿ ಒಂದು ಪೆಟ್ಟು ಬಿತ್ತು ಅಂದರೆ ಮೂರ ಬಟ್ಟೆ ಆಗೋಗುತ್ತೆ, ಆ ಥರ ಸಿಚುವೇಶನ್ನು ಕ್ರಿಯೇಟ್ ಆಗಿಬಿಡುತ್ತೆ. ಹಾಗಾಗಿ ಈ ರೌಡಿಗಳು ಬಂದು ಇವನ ಹತ್ರ ವರದಿ ಒಪ್ಪಿಸ್ತಾ ಇದ್ದಾರೆ. ಇವನಿಗೆ ಅವಳು ಯಾಕೆ ಬಂದಳು ಅಲ್ಲಿ ತಂಗಿ ಅನ್ನೋದೇ ಚಿಂತೆ. ಅವಳಿಗೆ ಹೆಂಗೆ ಗೊತ್ತಾಯಿತು, ಅವಳು ಹೆಂಗೆ ಬಂದಳು, ಇದೇ ಚಿಂತೆ ಅವನದು. ಆದರೆ ಹೌದು, ಇದು ಹೆಂಗೆ ಸಾಧ್ಯ, ಅವಳಿಗೆ ಹೆಂಗೆ ಬಂದಳು ಅನ್ನೋದು ನಮಗೂ ಕೂಡ ಅದು ಯಾರ ಕಡೆಯಿಂದ ಬಂದಳು, ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅವಳಿಗೆ ಹಿಂಗೆ ಕಟ್ಟಾಕಿ ಓಡಿಸ್ತಾವ್ರೆ ಅಂತೇಳ್ಬಿಟ್ಟು ಅಂತೇಳಿ. ಈ ಕಡೆ ಮಡ್ಲು ತುಂಬ ಶಾಸ್ತ್ರ ನಡೀತಾ ಇದೆ. ಮತ್ತು ಒಂದು ಬಿಳಿ ಬಟ್ಟೆ ಹಾಕಿ ಅರಿಶಿನ ಕುಂಕುಮ ಇಡ್ತಿದ್ದಾಳೆ ಅದಕ್ಕೆ. ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಬಳೆ ತೊಡಿಸಿ ಎಲ್ಲ ಥರದ್ದು ತಿಂಡಿಗಳೆಲ್ಲ ಮಾಡಿ ಅವಳಿಗೆ ಮರಬಾಗಿನ ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡು ಎಲ್ಲ ಕೊಡ್ತಿದ್ದಾರೆ. ಯಾಕೆಂದರೆ 10 ವರ್ಷದ ಮೇಲೆ ಬಂದಿರೋದು ನನ್ನ ತಂಗಿಗೆ ಎಲ್ಲ ಶಾಸ್ತ್ರನೂ ಮಾಡೇ ಕಳಿಸ್ಬೇಕು ಅನ್ನೋದು ಶಿವ ಇಂಟೆನ್ಷನ್ ಆಗಿರುತ್ತೆ. ಸತ್ಯ ಇಂಟೆನ್ಷನ್ ಆಗಿರುತ್ತೆ. ಪಾಪ ರಾಣಿ ನೋಡ್ತಾ ನಿಂತಿರ್ತಾಳೆ, ಅಳ್ತಾ, ಅಮ್ಮ ಹೋಗ್ಬಿಡ್ತಾಳಲ್ಲ, ಇನ್ನು ನನಗೆ ಸಿಗಲ್ಲ, ಅಮ್ಮನ ಹೆಂಗಪ್ಪ ನಾನು ನೋಡೋದು ಅನ್ನೋದು ಅವ್ರಿಗೆ ಪಾಪ ಬಿಕ್ಕಿ ಬಿಕ್ಕಿ ಅಳ್ತಾ ಇರುತ್ತೆ. ರಾಣಿಗೂ ದುಃಖ ಅಂದ್ರೆ ದುಃಖ. ನಾನು ಒಂದು ವಾರ ಇದ್ದಿದ್ದು 1 ವರ್ಷ ಇದ್ದಂಗೆ ಆಯಿತು, ನನ್ನ ಮಗಳನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳಿಗೂ ದುಃಖ. ಮಾವ ಹೇಳ್ದಂಗೆ ಕೇಳ್ಕೊಂಡಿರು ರಾಣಿ ಅಂತೆಲ್ಲ ಹೇಳ್ತಾಳೆ. ಆಯ್ತಮ್ಮ ಹಂಗೆ ಇರ್ತೀನಿ ಅಂತ ಹುಡುಗಿ ಹೇಳುತ್ತೆ. ಪಾಪ ಹುಡುಗಿಗೆ ಇನ್ನೂ ತಿಳುವಳಿಕೆನೇ ಇಲ್ಲ. ಇಷ್ಟು ಚಿಕ್ಕ ಏಜಲ್ಲಿ ಪಾಪ ಹುಡುಗಿ ಎಲ್ಲೋಗಿ ಬದುಕೋಕ್ಕೆ ಸಾಧ್ಯ, ಯಾರ್ದಾರು ಆಸರೆ ಬೇಕೇ ಬೇಕು. ಹಾಗಾಗಿ ಈ ಕಡೆ ಸತ್ಯ ಫ್ರೆಂಡು ಅವನು ಕೂಡ ಪಾಪ ಅದನ್ನೆಲ್ಲ ನೋಡಿಬಿಟ್ಟು ಅವನಿಗೂ ದುಃಖ ಬರುತ್ತೆ. ಅಯ್ಯೋ ದೇವರೇ, ಕಾವೇರಕ್ಕಂಗೆ ಅಂತ ಕೆಲಸ ಆಗೋಯ್ತು, ಯಾರು ಮಾಡಿದ್ದಕ್ಕೆ ಪಾಪ ಇವರು ಅನುಭವಿಸೋಂಗೆ ಮಾಡ್ಕೊಂಡ್ರಲ್ಲ, ಕೇಸ್ ಮೇಲೆ ಬಿದ್ದು ಯಾರೋ ಸಿಕ್ಸ್ಬಿಟ್ಟಿದ್ದಾರೆ ಚೆನ್ನಾಗಿ. ಪಾಪ ಅವ್ರನ್ನ ಕಾಪಾಡೋರು ಯಾರೂ ಇಲ್ಲ. ಅವ್ರ ಪರ ವಾದ ಮಾಡಿದ್ರಾರು ಗೆಲ್ಬೋದಿತ್ತು ಇಲ್ಲಿವರೆಗೆ. ಅವ್ರ ಪರ ವಾದನೆ ಯಾರೂ ಮಾಡಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಪಾಪ ಅವ್ರು ಜೈಲಲ್ಲೇ ಇದ್ದಾರೆ ಅಂತೇಳ್ಬಿಟ್ಟು ಅವನು ಭಾಳ ನೊಂದ್ಕೊಂಡು ನೋಡ್ತಾ ಇರ್ತಾನೆ. ಅವನು ಪಾಪ ಹಿಂಸೆ ಪಟ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ಬಂದು ಅತ್ತೆ, ಒಂದೇ ವಾರ ನೀವು ಇದ್ದಿದ್ದು, 1 ವಾರದಲ್ಲೇ ನನಗೆ ಎಷ್ಟು ನೀವು ಖುಷಿ ಕೊಟ್ಟಿದ್ದೀರಾ ಅಂದರೆ, ನಿಮ್ಮನ್ನು ಮರಿಲಾರ್ದಷ್ಟು ಸಂತೋಷ ಕೊಟ್ಟಿದ್ದೀರ ಅತ್ತೆ. ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ನನಗೆ. ನಿಜವಾಗ್ಲೂ ಅತ್ತೆ, ನೀವು ಜೈಲಿಗೆ ಹೋಗೋದು ಬೇಡ ಅತ್ತೆ, ಇಲ್ಲೇ ಇದ್ಬಿಡಿ ಅತ್ತೆ ಅಂತ ಹೇಳ್ತೈತಿ ಹುಡುಗ. ಇದು ಸತ್ಯನ ಮಗ. ಈ ಹುಡುಗ ಪಾಪ ತುಂಬ ಒಳ್ಳೆಯದು, ರಾಣಿಗೂ ಸಪೋರ್ಟ್ ಮಾಡುತ್ತೆ, ರಾಣಿನೂ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಅತ್ತೆನೂ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಅತ್ತೆ ಜೊತೆ ಎಲ್ಲ ಕಡೆ ಹೋಗುತ್ತೆ, ಎಲ್ಲ ಮಾಡುತ್ತೆ. ತುಂಬ ಒಳ್ಳೆ ಹುಡುಗ. ಆದರೆ ಇದ್ರ ತಂಗಿ ಕ್ರಿಮಿನಲ್ಲು, ಅವ್ರ ಅಮ್ಮನಂಗೆಯ. ಆ ಹುಡುಗಿ ಒಂದು ಚೂರು ಹೊಂದ್ಕೊಳ್ಳಲ್ಲ. ಆಮೇಲೆ ರಾಣಿ ಅಣ್ಣನ ನೋಡಿ ಅಳು ಬರುತ್ತೆ. ನಾನು ಅಳುಬೇಡ ಅಂತಾಳೆ, ಇವಳೇ ಅಳ್ತಾ ಇರ್ತಾಳೆ. ಆಮೇಲೆ ಹೋಗ್ಬಿಟ್ಟು ಅವಳು ದುಡ್ಡು ಜೈಲಲ್ಲಿ ಎಷ್ಟಿದೆ ಅಂತೇಳಿ ಗೊತ್ತಿಲ್ಲ, ಅಷ್ಟನ್ನು ತಂದು ಹಣ ಇದನ್ನು ಇಟ್ಕೋ ಅಣ್ಣ, ನಿನ್ನ ಖರ್ಚಿಗೆ ಬೇಕಾಗುತ್ತೆ, ನನಗೆ ಅಲ್ಲೇನು ಖರ್ಚಿಲ್ಲ, ಇಟ್ಕೋ ಅಣ್ಣ ಅಂತ ಕೊಡೋಕೆ ಹೋಗ್ತಾಳೆ. ಬೇಡ ಅಮ್ಮ, ನಾನೇ ನಿನಗೆ ಕೊಡಬೇಕು, ನಿನ್ನ ಹತ್ರ ನಾನು ಇಸ್ಕೊಳ್ಳಲ್ಲ ಅಂತ ಅವನು ಹೇಳ್ತಾನೆ. ಇವರಣ್ಣ ಹೇಳಿದಾಗ, ಇಲ್ಲ ಅಣ್ಣ ಇಟ್ಕೊ, ನೀನು ಖರ್ಚಿಗೆ ಬೇಕಾಗುತ್ತೆ ಇಟ್ಕೋ, ನಾನೇನು ಅಲ್ಲೇನೂ ಮಾಡೋಕ್ಕೋಗಲ್ಲ. ಇಲ್ಲಮ್ಮ, ಎಲ್ಲರೂ ಹೋಗ್ತಾ ದಾರಿಲಿ ದೇವಸ್ಥಾನದ ಉಂಡಿ ಸಿಕ್ಕಿದ್ರೆ ದೇವಸ್ಥಾನದ ಉಂಡಿಗೆ ಹಾಕಿ ಹೋಗ್ಬಿಡಮ್ಮ ಅಂತೇಳಿ. ರೀ ಏನು ರೀ ನೀವು ಹಿಂಗಂತ ಇದ್ದೀರಾ ಅಂಥೇಳಿ ಹೆಂಡ್ತಿ ಕೇಳ್ತಾ ಇರ್ತಾಳೆ. ಈ ಕಡೆ ರಾಣಿನೂ ಕೂಡ ಶಾಸ್ತ್ರ ಮಾಡ್ತಾ ಇರುತ್ತೆ ಅಮ್ಮಂಗೆ. ಅಕ್ಕಿ ಹಾಕೋದು, ಆರತಿ ಮಾಡೋದು ಎಲ್ಲ ಮಾಡುತ್ತೆ. ಪಾಪ ಅದು ಏನೂ ಗೊತ್ತಾಗಲ್ಲ, ಆದರೂ ಕೂಡ ಅದು ದುಃಖ ತಡಿಲಾರದೆ ಅಮ್ಮನಿಗೆ ನಾನು ಮಾಡ್ತೀನಿ ಅಂತ ಮಾಡುತ್ತೆ. ಆ ಕಡೆ ಸತ್ಯನೂ ಮಾಡ್ತಾನೆ. ಆಮೇಲೆ ಅವ್ರ ಅತ್ತಿಗೆ ಕೂಡ ಎಲ್ಲನೂ ಮಾಡ್ತಾಳೆ. ಎಲ್ಲ ಮಾಡಿ ಅವ್ರ ಅತ್ತಿಗೆ ಹೋದರೆ ಸಾಕು, ಇವಳು ಮಾಡಿ ಕಳಿಸ್ಬಿಡೋಣ ಅನ್ನೋ ಮೂಮೆಂಟಲ್ಲಿದ್ದಾಳೆ. ರಾಣಿ ಹೋಗದಿದ್ರೆ ಸಾಕಪ್ಪ ಅಂತ ಅವಳು ಕಾಯ್ತಾ ಇದ್ದಾಳೆ. ಹೀಗಾಗಿ ಪಾಪ ಅವ್ರ ದುಃಖನ ಯಾರ ಹತ್ರ ಹೇಳ್ಕೋಬೇಕು, ಅದೇ ಕಷ್ಟ. ಮಗಳ ಹತ್ರ ಹೇಳ್ಕೋಬೇಕು ಅಂದರೆ ಮಗಳಿಗಿನ್ನೂ ಅರ್ಥ ಆಗಲ್ಲ. ಈ ಕಡೆ ಹೋಗ್ತಾಳಲ್ಲ ಇವಳು, ನನ್ನ ಮಗಳಿಗೆ ಭಾಳ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಇವ್ದು ಮೊಮ್ಮಗಳು ಮತ್ತು ಅಜ್ಜಿ ನಗ್ತಾ ಇರ್ತಾರೆ. ಏನು ಇವ್ರಿಗೆ ಖುಷಿ ಅವಳು ಹೋಗೋದು. ಇನ್ನೆಲ್ಲರಿಗೂ ದುಃಖ ಇದ್ದರೆ ಇವ್ರು 3 ಜನಕ್ಕೆ ಖುಷಿ ಹೋಗ್ಬಿಟ್ರೆ ಸಾಕು, ಇವಳು ಫಸ್ಟ್ ಇಲ್ಲಿಂದ ಕಾಲು ತೆಗೆದ್ರೆ ಸಾಕು ಮನೆಯಿಂದ ಅಂತ. ಏಕೆಂದರೆ ಮನೆಯೂ ಬರ್ಸ್ಕೊಂಡಾಗಿ ಹೋಗಿದೆ, ಏನೂ ಉಳ್ಕೊಂಡಿಲ್ಲ. ರಾಣಿಗಾದರೂ ಮನೆ ಆಗೋದು, ರಾಣಿಗೂ ಮನೆ ಇಲ್ದಂಗೆ ಮಾಡಿಬಿಟ್ಟಿದ್ದಾಳೆ ಕಾವೇರಿ. ಅತ್ತಿಗೆಗೆ ಬರೆದು ಕೊಟ್ಬಿಟ್ಟಿದ್ದಾಳೆ. ಅತ್ತಿಗೆ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಮೂಮೆಂಟಲ್ಲಿ ಆ ರೀತಿ ಮಾಡಿದ್ದಾಳೆ.
ಪಾಪ ಅವಳು ಮಗಳನ್ನೂ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಮಗಳನ್ನೂ ಕೇಳಿ ಕೈ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಇವಳು ಕಾವೇರಿ ಎಲ್ಲ ಮಣ್ಣು ತುಂಬಿದಾಯಿತು, ದೇವ್ರು ಜ್ಞಾನಿಸ್ಕೊಳ್ತಾ ಇದ್ದಾಳೆ. ದೇವ್ರನ್ನ ಕಾಪಾಡಪ್ಪ ದೇವರೇ, ಮತ್ತೆ ನಾನು ಆ ಜೈಲೆಲ್ಲ ಹೋಗಿರ್ಬೇಕಲ್ಲ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿಕೊಂಡು ಅಲ್ಲಿ ದೇವ್ರನ್ನ ಜಪ ಮಾಡ್ತಾ ಕಾಯ್ತಾ ಇದ್ದಾಳೆ. ಇಲ್ಲಿ ಈ ಕಡೆ ಅವ್ರ ಅಣ್ಣ ಪಾಪ ಗುಳೋ ಅಂತ ಅಳ್ತಿದ್ದಾನೆ, ರಾಣಿ ಒಂದು ಕಡೆ ಅಳ್ತಾ ಇದ್ದಾಳೆ, ಮತ್ತು ಅವ್ರ ಅಣ್ಣನ ಮಗ ಒಂದು ಕಡೆ ಅಳ್ತಿದ್ದಾನೆ, ಅವ್ರ ಅಣ್ಣನ ಫ್ರೆಂಡ್ ಒಂದು ಕಡೆ ಅಳ್ತಿದ್ದಾನೆ, ಎಲ್ಲರೂ ಒಂದೊಂದು ಕಡೆ ಅಳ್ತಿದ್ದಾರೆ. ಪಾಪ ಅವರು ದುಃಖ ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇವಳಿಗಂತೂ ಅತ್ತಿಗೆಗೆ ಖುಷಿಯೋ ಖುಷಿ, ಹೆಂಗೋ ತೊಲಗ್ತಿದ್ದಾಳಲ್ಲ ಮನೆಯಿಂದ ಅಂತ. ಆಮೇಲೆ ಆ ಮಡ್ಲಕ್ಕಿ ಗಂಟನ್ನು ಇಟ್ಕೊಂಡು ಆ ದುಡ್ಡನ್ನು ತಂದು ಕೊಡೋಕ್ಕೆ ಹೋದಾಗ ಅವ್ರ ಅಣ್ಣ ಇಸ್ಕೊಳ್ಳೋದೇ ಇಲ್ಲ, ಯಾವ ಕಾರಣಕ್ಕೂ ಬೇಡಮ್ಮ ನನಗೆ ಅಂತಾನೆ. ಅದಕ್ಕೆ ಅಯ್ಯೋ ಲಕ್ಷ್ಮಿ ಬಂದಾಗ ಬೇಡ ಅಂತೀರಲ್ರಿ, ಬೇಜಾರು ಮಾಡ್ಕೊಳ್ಳಲ್ವೇನ್ರಿ, ಅಯ್ಯೋ ನೀವು ಬೇಡ ಅಂದರೆ ಏನು ಮಾಡೋಕ್ಕಾಗುತ್ತೆ, ತಗೋಬಾ ಇಲ್ಲಿ ನಾನು ಅಂತೇಳಿ ಕಿತ್ಕೊಂಡೇ ಬಿಡ್ತಾಳೆ. ಕಿತ್ಕೊಂಡಾಗ ಕಾವೇರಿ ನೋಡ್ತಾಳೆ, ಮುಖವ ನಗಾಡಿ ಸುಮ್ಮನಾಗ್ತಾಳೆ. ಆಯಿತು ಯಾರೋ ಒಬ್ರು ಕೈ ಸಿಕ್ತಲ್ಲ ಬಿಡು ಅಂತೇಳ್ಬಿಟ್ಟು ಆಮೇಲೆ ಅಲ್ಲಿಂದ ಆಚೆಗೆಲ್ಲರೂ ಕರ್ಕೊಂಬರ್ತಾರೆ. ಪಾಪ ಎಲ್ಲರಿಗೂ ಹೇಳಿ ಮಾಡಿ ಅಲ್ಲಿಂದ ಹೊರಡ್ತಾಳೆ ಅವಳು. ಹೊರಟು ಕಾರಿಗೆ ಕೂತ್ಕೊಂಡಾಗಲೂ ಮಗಳಿಗೆ ಬುದ್ಧಿ ಹೇಳ್ತಲೇ ಇರ್ತಾಳೆ, ಚೆನ್ನಾಗಿ ಓದು ಮಗಳೇ, ಮಾವ ಹೇಳ್ದಂಗೆ ಕೇಳು, ಎಲ್ಲ ನೀನು ಹೆಂಗೆ ಓದ್ತೀಯ ನೋಡೋಣ, ದೊಡ್ಡ ವಿದ್ಯಾವಂತೆ ಆಗಬೇಕು ಮಗಳೇ ನೀನು, ಹಂಗೆಲ್ಲ ಹೇಳ್ತಾಳೆ. ಅವಳ ಆಸೆ ಏನೇನಿದೆಯೋ ಪಾಪ ಎಲ್ಲನೂ ಹೇಳ್ತಾಳೆ. ಎಲ್ಲ ಹೇಳಿದಾಗ ಹುಡುಗಿನೂ ಬಿಕ್ಕಿ ಬಿಕ್ಕಿ ಅಳುತ್ತೆ ರಾಣಿ, ಅಮ್ಮ 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 ಅಂತ. ಹೋಗಬೇಡಮ್ಮ ಅಂದ್ರೆ ಹೋಗಲೇಬೇಕು ಮಗಳೇ, ಇರೋಕ್ಕಾಗಲ್ಲ ರಾಣಿ, ನಾನು ಹೋದ್ರೇ ನೀನು ಆರಾಮಾಗಿರೋಕ್ಕಾಗೋದು, ಇಲ್ಲಾಂದರೆ ನಿನ್ನೂ ಆರಾಮಾಗಿರೋಕ್ಕೆ ಬಿಡಲ್ಲ, ಅಣ್ಣನೂ ಆರಾಮಾಗಿರೋಕ್ಕೆ ಬಿಡಲ್ಲ, ನಾನು ಹೋಗಲೇಬೇಕು ಮಗಳೇ ಅಂತೇಳಿ ಅವಳು ಹೇಳ್ತಾಳೆ. ಆಮೇಲೆ ಆ ದುಡ್ಡನ್ನು ಅದಕ್ಕೆ ಇಸ್ಕೋತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.